ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 11ರ ಆಟ 100ನೇ ದಿನಕ್ಕೆ ಕಾಲಿಟ್ಟಿದೆ. ಬಿಗ್ ಬಾಸ್ ಸೀಸನ್ 11 ಗ್ರ್ಯಾಂಡ್ ಫಿನಾಲೆಗೆ ಇನ್ನು 3 ವಾರಗಳು ಬಾಕಿ ಉಳಿದಿವೆ. ಸ್ಪರ್ಧಿಗಳಿಗೆ ಈ 3 ವಾರ ತುಂಬಾನೇ ಮುಖ್ಯವಾಗಿದೆ. ಈಗ ಬಿಗ್ ಬಾಸ್ನಲ್ಲಿ ಮಾರಿ ಹಬ್ಬ ಶುರುವಾಗಿದೆ. ಫಿನಾಲೆ ಟಿಕೆಟ್ ಆಸೆಗಾಗಿ ಮನುಷ್ಯತ್ವವನ್ನೇ ಮರೆತು ಆಟ ಆಡಲು ಶುರು ಮಾಡಿದ್ದಾರೆ. ಇಷ್ಟು ವಾರದ ಆಟ ಒಂದು ಲೆಕ್ಕವಾದರೆ ಈಗಿನಿಂದ ಒಂದು ಲೆಕ್ಕ ಶುರುವಾಗಿದೆ. ಈ ವಾರ ಮನೆಯಲ್ಲಿರೋ ಸ್ಪರ್ಧಿಗಳಿಗೆ ಆಟ ಸಖತ್ ಟಫ್ ಆಗಿರಲಿದೆ. ಅಲ್ಲದೆ 9 ಸ್ಪರ್ಧಿಗಳಲ್ಲಿ ಒಬ್ಬರಿಗೆ ಮಾತ್ರ ಟಿಕೆಟ್ ಟು ಫಿನಾಲೆ ಸಿಗಲಿದೆ. ಅಂದರೆ ಒಬ್ಬರಿಗೆ ಮಾತ್ರ ಫಿನಾಲೆಗೆ ನೇರವಾಗಿ ಹೋಗಬಹುದಾಗಿದೆ. ಹೀಗಾಗಿ ಸ್ಪರ್ಧಿಗಳ ಮಧ್ಯೆ ಬಿಗ್ ಫೈಟ್ ನಡೆದಿದೆ. ಇದೀಗ ದೊಡ್ಡ ಮನೆಯಲ್ಲಿ ಶುರುವಾಗ್ತಿದೆ ಮಾರಿ ಹಬ್ಬ. ರಿಲೀಸ್ ಆದ ಪ್ರೋಮೋದಲ್ಲಿ ಬಿಗ್ ಬಾಸ್ ಟಿಕೆಟ್ ಟು ಫಿನಾಲೆ ಇಂದಿನಿಂದ ಒಂದು ಹಬ್ಬ ಆರಂಭವಾಗುತ್ತಿದೆ. ಅದುವೇ ಮಾರಿ ಹಬ್ಬ. ಈ ಮನೆಯಲ್ಲಿ ಪ್ರತಿಕ್ಷಣ ಒಂದೊಂದು ಯುದ್ಧ ನಡೆಯುತ್ತೆ, ರಣರಂಗ ಆಗಲಿದೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ವಾರದ ಮೊದಲ ದಿನವೇ ಬಿಗ್ ಬಾಸ್ ಮನೆ ನಿಜಕ್ಕೂ ರಣರಂಗವಾಗಿ ಬದಲಾಗಿದೆ. ಟಾಸ್ಕ್ ಆಡುವಾಗ ಒಬ್ಬರ ಮೇಲೆ ಮತ್ತೊಬ್ಬರು ಬಿದ್ದು ಆಟ ಆಡಿದ್ದಾರೆ. ಇಷ್ಟು ದಿನ ಗೆಳೆಯರಾಗಿದ್ದ ಉಗ್ರಂ ಮಂಜು ಹಾಗೂ ತ್ರಿವಿಕ್ರಮ್ ನಡುವೆ ಮಾತಿನ ಚಕಮಕಿ ನಡೆದಿದೆ. ಸ್ಪರ್ಧಿಗಳು ಏಕವಚನದಲ್ಲಿ ಮಾತಾಡೋಕೆ ಶುರು ಮಾಡಿಕೊಂಡಿದ್ದಾರೆ. ಹಾಗಾದ್ರೆ 9 ಜನ ಸ್ಪರ್ಧಿಗಳಲ್ಲಿ ಯಾರಿಗೆ ಫಿನಾಲೆ ಟಿಕೆಟ್ ಸಿಗಲಿದೆ, ಯಾರೆಲ್ಲ ಟಾಪ್ 5 ನಲ್ಲಿ ಇರುತ್ತಾರೆ, ಯಾರಿಗೆ ಗೆಲುವಿನ ಪಟ್ಟ ಸಿಗಲಿದೆ ಎಂಬುದರ ಬಗ್ಗೆ ಫ್ಯಾನ್ಸ್ ಕ್ಯೂರಿಯಸ್ ಆಗಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.